ಸಂಸಾರ ಬೀದಿಗೆ ಬಂದಿವೆ ದೇವರೇ, ಉದ್ಯೋಗ ಕೊಡಿಸಿ ಎಂದು ಪತ್ರ. ನಿರುದ್ಯೋಗಿಗಳಿಂದ ರಾಯರಿಗೆ ಪತ್ರ. ವಿಲಕ್ಷಣ ಪತ್ರಕ್ಕೆ ಮಂತ್ರಾಲಯ ಸಾಕ್ಷಿ. ಕಷ್ಟಪಟ್ಟು ಕಲಿತು ಕೆಲಸ ಸಿಗದೆ ಯುವಕರು ನಿರುದ್ಯೋಗಿಗಳಾಗುತ್ತಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ನೇಮಕಾತಿ ಮಾಡುವಂತೆ ಪ್ರತಿಭಟನೆ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಲವು ಯುವಕರು ಆತ್ಮಹತ್ಯೆಯನ್ನೂ ಮಾಡಿಕೊಂಡಿದ್ದಾರೆ. ಅದರಂತೆ ನಿರುದ್ಯೋಗಿ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡುವಂತೆ ಹೋರಾಟಗಳನ್ನು ಮಾಡಿ ಸುಸ್ತಾಗಿರುವ ಶಿಕ್ಷಕರು ಸದ್ಯ ಹೊಸ ವರ್ಷಕ್ಕೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ಮೊರೆ ಹೋಗಿದ್ದಾರೆ. ಧಾರವಾಡ ಮೂಲದ ನಿರುದ್ಯೋಗಿ ದೈಹಿಕ ಶಿಕ್ಷಕ ಸುನಿಲ್ ಗೋಲಾ ಎಂಬುವವರು ರಾಘವೇಂದ್ರ ಸ್ವಾಮಿಗಳಿಗೆ ಪತ್ರ ಬರೆದು ಹುಂಡಿಯಲ್ಲಿ ಹಾಕಿದ್ದು, ಈ ಪತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವ ಆಡುತ್ತಿದೆ. ಶೀಘ್ರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳು ಹಾಗೂ ದೈಹಿಕ ಶಿಕ್ಷಕರ ಹುದ್ದೆಗಳು ಭರ್ತಿ ಮಾಡಿಕೊಳ್ಳುವಂತೆ ಕರ್ನಾಟಕ ಸರ್ಕಾರಕ್ಕೆ ತಾವು ಆಡಳಿತ ಸುಧಾರಣೆ ಮಾಡುವ ಹಾಗೆ ಮಾಡಿ ಎಲ್ಲ ನಿರುದ್ಯೋಗಿಗಳ ಬಾಳಿಗೆ ಬೆಳಕಾಗಬೇಕೆಂದು ಭಕ್ತಿಯಿಂದ ಕೋರುತ್ತಿದ್ದೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಭಕ್ತರ ಆರಾಧ್ಯ ದೈವ ಆದ ತಾವು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಟ್ಟ ಎಲ್ಲಿಗೆ ಬಂದು ತಲುಪಿದೆ ತಮಗೆ ತಿಳಿದಿದೆ. ಇದನ್ನು ಬಗೆಹರಿಸಿ. ತಾವುಗಳು ರಾಜ್ಯದಲ್ಲಿ ಸುಮಾರು ವರ್ಷದಿಂದ ನೇಮಕಾತಿ ನಡೆದಿಲ್ಲ. ನಿರುದ್ಯೋಗಿಗಳು ಸುಮಾರು ಹೋರಾಟ ಮಾಡಿ ಬೇಸತ್ತು ಹೋಗಿದ್ದೇವೆ. ಇದಕ್ಕೆ ಬೇಗ ಕಡಿವಾಣ ಹಾಕಿ ತಮ್ಮ ದಿವ್ಯ ದೃಷ್ಟಿಯಿಂದ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಿ ಉದ್ಯೋಗ ಭಾಗ್ಯ ದೊರಕಲಿ ದೇವ. ಹಾಗೂ ನಾವು ದೈಹಿಕ ಶಿಕ್ಷಕರ ನೇಮಕಾತಿ ನಡೆಯದೆ ಸುಮಾರು ದಶಮಾನ ಕಳೆದು ಹೋಗಿದೆ. ಮಕ್ಕಳು ಆರೋಗ್ಯ ಸಮಸ್ಯೆ ಮತ್ತು ದೈಹಿಕ ಶಿಕ್ಷಣ ಪದವಿ ಪಡೆದು ನಿರುದ್ಯೋಗ ಸಮಸ್ಯೆಯಿಂದ ಸಂಸಾರಗಳು ಬೀದಿಗೆ ಬರುತ್ತಿವೆ. ಆದ ಕಾರಣ ಕರ್ನಾಟಕ ಸರ್ಕಾರಕ್ಕೆ ಬುದ್ಧಿ ಕಲಿಸಿ ಬೇಗ ನೇಮಕಾತಿ ಪ್ರಾರಂಭವಾಗಲಿ ಎಂದು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಭಕ್ತಿಪೂರ್ವಕ ನಮಸ್ಕಾರಗಳೊಂದಿಗೆ ಇಂತಿ ನಿಮ್ಮ ನೊಂದ ಭಕ್ತ, ಕರ್ನಾಟಕ ರಾಜ್ಯ ನಿರುದ್ಯೋಗಿಗಳ ಪರವಾಗಿ ಸುನಿಲ್ ಗೋಲಾ. ನೋಡಿದ್ರಲ್ಲ ವೀಕ್ಷಕರೇ, ಉದ್ಯೋಗವಿಲ್ಲದೆ ಯುವಕರು ದೇವರಿಗೆ ಪತ್ರ ಬರೆಯುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತು ರಾಯರಿಗೆ ಪತ್ರ ಬರೆದಿರುವ ಸುನಿಲ್ ಗೋಲಾ ಮಾತನಾಡಿದ್ದು ಹೀಗೆ. ನಮಸ್ಕಾರ, ನಾನು ನಿಮ್ಮ ಸುನಿಲ್ ಗೋಲಾ. ಆತ್ಮೀಯರಾದ ಸ್ನೇಹಿತರು ಶ್ರೀಶೈಲ್ ಪೂಜಾರಿ ಸರ್ ನಮ್ಮ ಜೊತೆಗಿದ್ದಾರೆ. ಇವತ್ತೋಪ ಅಂತಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಿರುದ್ಯೋಗಿಗಳ ಪರವಾಗಿ ನಾವು ರಾಯರಿಗೆ ಒಂದು ಮನವಿ ಮಾಡಿಕೊಂಡಿದ್ದೇವೆ. ಶೀಘ್ರದಲ್ಲಪ್ಪ ಅಂತಂದ್ರೆ ಸರ್ಕಾರ 5 ವರ್ಷಗಳಿಂದ ಸುಮಾರು ವರ್ಷಗಳಿಂದ ನೇಮಕಾತಿ ಆಗಿಲ್ಲ. ಅದಕ್ಕೋಸ್ಕರವಾಗಿ ಶೀಘ್ರದಲ್ಲೇ ನೇಮಕಾತಿಯಾಗಿ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡಲಿ. ರಾಯರ ಆಶೀರ್ವಾದ ಎಲ್ಲರ ಮೇಲೆ ಆಗಲಿ. ಸರ್ಕಾರಕ್ಕೆ ಆದಷ್ಟು ಬೇಗ ಬುದ್ಧಿ ಬಂದು ಎಲ್ಲರಿಗೂ ಉದ್ಯೋಗ ಭಾಗ್ಯ ಕರುಣಿಸಲಿ ಅಂತೇಳಿ ನಾವು ರಾಯರಿಗೆ ಒಂದು ಮನವಿ ಮಾಡಿದ್ದೇವೆ. ಎಲ್ಲರ ನಿರುದ್ಯೋಗಿ ಪರವಾಗಿ ರಾಯರ ಒಂದು ಸನ್ನಿಧಿಗೆ ಹೋಗಿ ನಾವು ರಾಯರಿಗೆ ಒಂದು ಮನವಿ ಪತ್ರ ಸಲ್ಲಿಸುವುದರ ಮೂಲಕ ನಾವು ಒಂದು ರಾಯರಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಸುಮಾರು ಹೋರಾಟಗಳನ್ನು ಮಾಡಿದ್ದೇವೆ. ಕರ್ನಾಟಕ ರಾಜ್ಯಾದ್ಯಂತ ನಿರುದ್ಯೋಗಿ ಎಲ್ಲ ದೈಹಿಕ ಶಿಕ್ಷಕರು ಹಾಗೂ ಇತರ ಉದ್ಯೋಗ ಆಕಾಂಕ್ಷಿಗಳು ಏನು ಹೋರಾಟ ಮಾಡಿದ್ದೀವಿ. ಯಾವುದೇ ರೀತಿ ಫಲ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ದೇವರ ಮೊರೆ ಹೋಗಿದ್ದೇವೆ. ಸರ್ಕಾರಕ್ಕೆ ಇನ್ನಾದರೂ ಬುದ್ಧಿ ಬರಬೇಕು. ನಾವು ಇವ್ರಿಗೆ ಓಟ್ ಹಾಕಿ ಕಳಿಸಿದ್ದಕ್ಕೂ ಕೂಡ ನಮಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ದೇವರ ಮೊರೆ ಹೋಗಿದ್ದೇವೆ. ದಯವಿಟ್ಟು ರಾಯರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಸರ್ಕಾರಕ್ಕೆ ಒಂದು ಬುದ್ಧಿ ಕಲಿಸಿ ಆದಷ್ಟು ಬೇಗ ನೇಮಕಾತಿ ಸಿಹಿ ಸುದ್ದಿ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಎಲ್ಲ ನಿರುದ್ಯೋಗಿಗಳಿಗೆ ಕೊಡ್ತಾರಂತೇಳಿ ಉದ್ಯೋಗ ಭಾಗ್ಯ ರಾಯರ ಮೊರೆ ಹೋಗಿದ್ದೇವೆ ನಾವು. ಅದಕ್ಕೋಸ್ಕರ ಎಲ್ಲರಿಗೂ ಉದ್ಯೋಗ ಭಾಗ್ಯ ಸಿಗಲಿ ಅಂತೇಳಿ ನಾವು ರಾಯರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ತಮ್ಮ ಮಾಧ್ಯಮ ಮುಖಾಂತರ ನಾನು ರಾಯರಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ. ಎಲ್ಲರ ಪರವಾಗಿ ಶೀಘ್ರದಲ್ಲಿ ಉದ್ಯೋಗಾವಕಾಶ ಎಲ್ಲರಿಗೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ವಂದಿಸುತ್ತಾ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲಾ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.